ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಬೆಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಚಿನ್ ಜೊತೆ ಮಾತುಕತೆ ಮುಂದುವರಿಯುತ್ತೆ ಈ ಮತ್ತೊಂದು ವಿಡಿಯೋದೊಂದಿಗೆ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಹೆಬ್ಬಳಲಿನಲ್ಲಿರ್ತಕ್ಕಂತಹ ಶೈವ ಮತ್ತು ವೈಷ್ಣವ ದೇವಾಲಯಗಳ ಬಗ್ಗೆ. ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಹೆಬ್ಬಳಲು ಗ್ರಾಮ, ಚನ್ನರಾಯಪಟ್ಟಣದಿಂದ ಸುಮಾರು 17 ಕಿಲೋಮೀಟರ್ ಆಗ್ತಕ್ಕಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಹೊಯ್ಸಳರ ಕಾಲಕ್ಕೆ ಸೇರಿದಂತಹ ಶೈವ ಮತ್ತು ವೈಷ್ಣವ ದೇವಾಲಯಗಳ ಬಗ್ಗೆ ನಾನು ನಿಮ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಹೆಬ್ಬಳಲ ಗ್ರಾಮದಲ್ಲಿ ಇರ್ತಕ್ಕಂತಹ ಒಂದು ಕೆರೆ. ಈ ಕೆರೆಯ ಒಳಗಡೆ ಇರ್ತಕ್ಕಂಥದ್ದೇ ಹೊಯ್ಸಳರ ಕಾಲದ ದೇವಾಲಯ, ಸಿಂಗೇಶ್ವರ ದೇವಾಲಯ ಅಂತ. ನಿಮ್ಗೆ ಏನೀಗ ರೋಜಲ್ ಮಳೆ ಅಥವಾ ಗುಡ್ಡದ ರೀತಿಯಲ್ಲಿ ಕಾಣ್ತಾ ಇದೆ, ಇದೇ ಸಿಂಗೇಶ್ವರ ದೇವಾಲಯ. ಈ ಕಾಣ್ತಾ ಇರ್ತಕ್ಕಂತಹ ಈ ಸಿಂಗೇಶ್ವರ ದೇವಾಲಯ 12ನೇ ಮತ್ತು 13ನೇ ಶತಮಾನದ ಕಾಲದ ಹೊಯ್ಸಳರ ಕಾಲಕ್ಕೆ ಸೇರಿರ್ತಕ್ಕಂಥದ್ದು. ಆ 2ನೇ ಮಲ್ಲಾಳನ ಕಾಲದ ಮಂತ್ರಿಯಾಗಿರ್ತಕ್ಕಂತಹ ಸಿಂಗಪಿಳ್ಳೆ ಎಂಬತಕ್ಕಂಥವನು ಈ ದೇವಾಲಯವನ್ನ ನಿರ್ಮಿಸಿರ್ತಕ್ಕಂಥದ್ದಕ್ಕೆ ಇಲ್ಲೊಂದು ಶಾಸನವೂ ಕೂಡ ದಾಖಲೆ ಇರ್ತಕ್ಕಂಥದ್ದನ್ನ ಕಾಣ್ಬೋದು. ಆ ಶಾಸನದಲ್ಲಿ ಈ ಕೆರೆಯನ್ನ ನಿರ್ಮಿಸಿದ್ದರ ಬಗ್ಗೆ ನಮ್ಗೆ ಮಾಹಿತಿ ಇದೆ. ಈ ಹೆಬ್ಬಳಲು ಗ್ರಾಮದಲ್ಲಿ ಒಂದೇ ಒಂದು ಶಾಸನ ಇದೆ, ಅದು ಈ ಸಿಂಗೇಶ್ವರ ದೇವಾಲಯದಲ್ಲಿ ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದೇ ಈ ಜಾಗದಲ್ಲಿ ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಇದೇ ಸಂರಕ್ಷಿತ ಪ್ರಾಚೀನ ಸ್ಮಾರಕ. ಸಂರಕ್ಷಿತ ಪ್ರಾಚೀನ ಸ್ಮಾರಕ ಅಂತಂದ್ರೆ ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಸೇರಿರ್ತಕ್ಕಂಥದ್ದು. ಇಲ್ಲಿನ ಶಿಲ್ಪಗಳನ್ನಾಗ್ಲಿ, ಇಲ್ಲಿನ ಸ್ಮಾರಕಗಳನ್ನಾಗ್ಲಿ, ಇಲ್ಲಿನ ವಸ್ತುಗಳನ್ನಾಗ್ಲಿ ಯಾವುದೇ ಕಾರಣಕ್ಕೂ ನಾಶಗೊಳಿಸಂಗಿಲ್ಲ. ಮತ್ತೊಂದು ಕಡೆ ಅದನ್ನ ಬೇರೆ ಕಡೆ ವರ್ಗಾಯಿಸೋದಕ್ಕೂ ಸಹ ಅವಕಾಶ ಇಲ್ಲ. ಇದು ಕಾನೂನಿನ ರೀತಿಯಲ್ಲಿ ಶಿಕ್ಷೆಗೆ ಒಳಪಡ್ತಕ್ಕಂತಹ ಒಂದು ಪ್ರದೇಶವಾಗಿದೆ. ಆದ್ದರಿಂದ ಈ ಪ್ರದೇಶದಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸಿಂಗೇಶ್ವರ ದೇವಾಲಯ, ಅದು ಸಹ ಇಲ್ಲಿ ಜನರ ನಿರ್ಲಕ್ಷ್ಯಕ್ಕೆ ಮತ್ತು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕಾಣಬಹುದು. ಅದು ಸಹ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು 4-5 ಮೂರ್ತಿಗಳು. ಇದು ಮೋಸ್ಟ್ಲಿ ಸಪ್ತಮಾತೃಕೆಯರ ಶಿಲ್ಪವಾಗಿದೆ. ಬಟ್ ಈ ಕಡೆ ಅರ್ಧ ಭಾಗ ಹೋಗಿರೋದ್ರಿಂದ ಇದು ಸಂಪೂರ್ಣವಾಗಿ ನಮಗೆ ಲಭ್ಯ ಇಲ್ಲ. ಇಲ್ಲಿ ಕೆಳ ಭಾಗದಲ್ಲಿ ಬಿದ್ದಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ಸಂರಕ್ಷಿತ ಪ್ರಾಚೀನ ಸ್ಮಾರಕವಾದರೂ ಸಹ ಇಲ್ಲಿ ಸಂಪೂರ್ಣವಾಗಿ ಈ ದೇವಾಲಯ ವಿನಾಶದ ಅಂಚಿನಲ್ಲಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ. ನೋಡಿ, ಕಲ್ಲಿನ ಕಟ್ಟಡಗಳು ಇರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು. ವೃತ್ತಾಕಾರವಾಗಿರ್ತಕ್ಕಂತಹ ಸಿಲಿಂಡರ್ನ ಆಕಾರದ ಕಂಬಗಳನ್ನ ಒಳಗಡೆ ಬಳಪದ ಕಲ್ಲಿನಲ್ಲಿ ನಿರ್ಮಿಸಿರ್ತಕ್ಕಂಥದ್ದನ್ನ ಕಾಣ್ಬೋದು. ಒಳಭಾಗದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲೊಂದು ನೋಡಿ, ಈ ಕಲ್ಲಿನ ಶಿಲ್ಪ ಇಲ್ಲಿ ಬಿದ್ದಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಸಿಂಗೇಶ್ವರ ದೇವಾಲಯದ ಮತ್ತೊಂದು ದೇವಾಲಯದ ಭಾಗ ಇಲ್ಲಿ ಕೆಳ ಭಾಗದಲ್ಲಿ ಈ ರೀತಿಯಾಗಿ ಬಿದ್ದಿರ್ತಕ್ಕಂಥದ್ದನ್ನ ಕಾಣ್ಬೋದು. ಇಲ್ಲೂ ಸಹ ಹಲವಾರು ಶಿಲ್ಪಗಳಿದೆ, ಆದರೆ ಈ ಪರಿಸ್ಥಿತಿಯಲ್ಲಿ ಯಾವುದೂ ಸಹ ಸ್ಪಷ್ಟವಾಗಿ ಗೋಚರಿಸದಂತಹ ರೀತಿಯಲ್ಲಿ ಈ ದೇವಾಲಯ ಸಂಪೂರ್ಣವಾಗಿ ವಿನಾಶವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ದೇವಾಲಯದ ಕಂಬದ ಮೇಲ್ಗಡೆ ಇರ್ತಕ್ಕಂತಹ ಇದು ಬೋದಿಗೆ ಅಂತ ಕರಿತೀವಿ. ಇದು 4 ಭಾಗದಲ್ಲೂ ಸಹ ಸುಂದರವಾಗಿ ಸಣ್ಣ ಸಣ್ಣದಾಗಿ ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಇದು ಮಕಾಡೆ ಬಿದ್ದಿರ್ತಕ್ಕಂತಹ ರೀತಿಯಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ಸಹ ದೇವಾಲಯದ ಒಂದು ಭಾಗ, ಪ್ರಾಚೀನ ಸಂರಕ್ಷಿತ ಸ್ಮಾರಕ. ಆದರೆ ಇದು ಅಸಂರಕ್ಷಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು. ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದೇ ಈ ದೇವಾಲಯದ ಅಧಿಷ್ಠಾನ ಅಂತ ಕರಿತೀನಿ. ನೋಡಿ, ನಿಧಾನಕ್ಕೆ ಜೂಮ್ ಮಾಡ್ತಾ ಇದ್ದೀನಿ. ಈ ದೇವಾಲಯದ ಅಧಿಷ್ಠಾನದ ಭಾಗ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಮೇಲ್ಹಂತದಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಈ ಭಾಗದಲ್ಲಿ ಮಾತ್ರ ಈ ದೇವಾಲಯದ ಅಧಿಷ್ಠಾನದ ಭಾಗವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಆದರೂ ಸಹ ಇದರ ಸಂಪೂರ್ಣವಾಗಿರ್ತಕ್ಕಂತಹ ನಿರ್ಲಕ್ಷ್ಯತೆಯನ್ನ ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ. ಈ ದೇವಾಲಯದ ಸಂಪೂರ್ಣವಾಗಿರ್ತಕ್ಕಂತಹ ವಾಸ್ತುಶಿಲ್ಪದ ಸ್ಮಾರಕಗಳು ನಿಮಗೆ ಕಾಣಬೇಕು, ಶಿಲ್ಪಗಳು ನೋಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಈ ಊರಿನ ಗ್ರಾಮಸ್ಥರು ಇದನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದಾಗ ಮಾತ್ರ ನಮಗೆ ಈ ಸಿಂಗೇಶ್ವರ ದೇವಾಲಯದ ಬಗ್ಗೆ ನಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗೋದಕ್ಕೆ ಸಾಧ್ಯ. ಸುರಕ್ಷಿತ ಸಂರಕ್ಷಿತ ಪ್ರಾಚೀನ ಸ್ಮಾರಕ ಅಂತ ಹಾಕಿದ್ದಾರೆ. ಈ ಎಷ್ಟರ ಮಟ್ಟಿಗೆ ಸಂರಕ್ಷಣೆಯಲ್ಲಿದೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ. ಆದರೂ ಈ ದೇವಾಲಯದ ಮುಂಭಾಗದಲ್ಲಿ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಸಪ್ತಮಾತೃಕೆಯರ ಒಂದು ಶಿಲ್ಪ ಇಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ. ಆದರೆ ಇದು ಸಹ ಅರ್ಧ ಭಾಗ ನಾಶ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ.
ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದಂತಹ ದೇವಾಲಯದ ಜಾಗ. ಇದರಲ್ಲಿ ಹೊಸದಾಗಿರ್ತಕ್ಕಂತಹ ದೇವಾಲಯವನ್ನ, ಮೂಲ ವಿಗ್ರಹವನ್ನ ಉಳಿಸಿಕೊಂಡು ಹೊಸದಾಗಿರ್ತಕ್ಕಂತಹ ದೇವಾಲಯವನ್ನ ನಿರ್ಮಿಸಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದು. ದೇವಾಲಯದ ಮುಂಭಾಗದಲ್ಲಿ ನಾಗಶಿಲ್ಪಗಳನ್ನ ಕಟ್ಟೆಯ ಮೇಲೆ ನಿರ್ಮಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಈ ದೇವಾಲಯದ ಒಳಭಾಗದಲ್ಲಿ ಕೇಶವ ದೇವಾಲಯದ ಭಾಗಗಳನ್ನ ನಾನು ನಿಮ್ಗೆ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ದೇವಾಲಯದ ಮುಂಭಾಗದಲ್ಲಿ ಒಂದು ಸ್ತಂಭವನ್ನ ನಿರ್ಮಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಧ್ವಜಸ್ತಂಭವನ್ನ ನಿರ್ಮಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಚೋಳರ ಕಾಲದ ಮೂಲ ದೇವಸ್ಥಾನದ ಭಾಗದಲ್ಲೇ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕೇಶವ ದೇವಾಲಯವನ್ನ ಕಲ್ಲಿನಲ್ಲಿ ನಿರ್ಮಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಈ ದೇವಾಲಯದ ಒಳಭಾಗದಲ್ಲಿ ಚೋಳರ ಕಾಲದ ಮೂಲ ವಿಗ್ರಹ, ಕೇಶವನ ಸುಂದರವಾಗಿರ್ತಕ್ಕಂತಹ ಮೂಲ ವಿಗ್ರಹ ಮತ್ತು ಅದರ ಇತಿಹಾಸವನ್ನ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ. ಈಗ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಕೇಶವನ ವಿಗ್ರಹ. ಚೋಳರ ಕಾಲದ ಮೂಲ ವಿಗ್ರಹಕ್ಕೆ ಹೊಸ ಸ್ವರೂಪವನ್ನ ನೀಡಿ, ಹೊಸ ದೇವಾಲಯವನ್ನ ನೀಡಿ ನಿತ್ಯ ಪೂಜೆ ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನ ಕಾಣ್ಬೋದು. ಈ ಮೂಲ ವಿಗ್ರಹದ ಬಗ್ಗೆ ಮತ್ತು ಕೇಶವ ದೇವಾಲಯದ ಬಗ್ಗೆ ಇಲ್ಲಿನ ದೇವಾಲಯದ ಅರ್ಚಕರು ಏನ್ ಹೇಳ್ತಾರೆ ಅಂತ ಕೇಳೋಣ. ಎನ್.ಆರ್. ಕೃಷ್ಣ ಅಂತ. ನಾವು ಸುಮಾರು ನಮಗೆ ಗೊತ್ತಿರುವ ಹಾಗೆ 4ನೇ ಪರಂಪರೆಯಿಂದ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ. ಇಲ್ಲಿ ಶ್ರೀ ವೈಖಾನಸ ಭಗವತ್ಶಾಸ್ತ್ರ ರೀತಿಯಲ್ಲಿ ದೇವರಿಗೆ ಪ್ರತಿನಿತ್ಯ ಪರಂಪರೆಯಲ್ಲಿ ಪೂಜೆ ನಡೀತಾ ಇದೆ. ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಹೆಬ್ಬೆಳಲು ಅಂತ. ಹಿಂದೆ ಈ ಹೆಬ್ಬೆಳಲು ಅಂತಕ್ಕಂಥ ಗ್ರಾಮದಲ್ಲಿ ತುಂಬಾ ಶ್ರೀ ವೈಷ್ಣವರಾಗಿರ್ತಕ್ಕಂಥ ಹೆಬ್ಬಾರು ಅಯ್ಯಂಗಾರ್ಸ್ ಅವರು ತುಂಬಾ ಜನ ಇದ್ದಿದ್ರಿಂದ ಇದಕ್ಕೆ ಹೆಬ್ಬಾರು ಅಂತ ಮೂಲತಃ ಈ ಊರಿನ ಹೆಸರು. ಆದರೆ ಪ್ರತೀತಿಯಲ್ಲಿ ಇದು ಮಾತಾಡ್ತಾ ಇದು ನಡೀತಾ ಹೆಬ್ಬೆಳಲು ಆಗೋಗಿದೆ. ಹೀಗಾಗಿ ಈ ಊರು, ಈ ಗ್ರಾಮವನ್ನ ಹೆಬ್ಬೆಳಲು ಅಂತ ಇವತ್ತಿನ ಕಾಲದಲ್ಲಿ ಕರೀತಾ ಇದ್ದಾರೆ. ಮತ್ತೆ ಇಲ್ಲಿ ತುಂಬಾ ಶ್ರೀ ವೈಷ್ಣವರಿದ್ದರಿಂದ ಕೇಶವದೇವರನ್ನ ಹಿಂದೆ ಚೋಳರ ಕಾಲದಲ್ಲಿ ಪ್ರತಿಷ್ಠೆ ಮಾಡಿದ್ರು. ಈ ದೇವಸ್ಥಾನ ಬಹಳ ಸುಮಾರು 750 ವರ್ಷದಿಂದ 800 ವರ್ಷದ ಹಳೆ ದೇವಸ್ಥಾನ ಅಂತ ಹೇಳ್ಬೋದಾಗಿದೆ. ಈ ದೇವರ ವಿಗ್ರಹ ತುಂಬಾ ಪುರಾತನವಾಗಿರತಕ್ಕಂಥ ವಿಗ್ರಹ. ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿಯವರ ವಿಗ್ರಹ. ರಾಮಾನುಜಾಚಾರ್ಯರು ಮತ್ತು ವೇದಾಂತ ದೇಶಿಕರು ಅಂತ ಹೇಳ್ಬಹುದಾಗಿದೆ. ಸ್ನೇಹಿತರೆ, ಇದುವರೆಗೂ ಈ ಕೇಶವ ದೇವಾಲಯದ ಮುಖ್ಯ ಅರ್ಚಕರು ಚೋಳರ ಕಾಲದ ದೇವಾಲಯದ ವಿಶಿಷ್ಟತೆಗಳನ್ನ, ಕೇಶವ ದೇವಾಲಯದ ವಿಶಿಷ್ಟತೆಗಳನ್ನ, ಮೂಲ ವಿಗ್ರಹದ ಬಗ್ಗೆ ಮತ್ತು ಅದರ ಪೂಜಾ ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ನೇಹಿತರೆ, ನಾನು ನಿಮ್ಗೆ ಹೇಳೋದು ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ. ಪ್ರಾಚೀನ ಸ್ಮಾರಕಗಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಅಂತಹ ಸ್ಮಾರಕಗಳನ್ನ ರಕ್ಷಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಗತಕಾಲದ ಇತಿಹಾಸವನ್ನ, ಪ್ರಾಚೀನ ಸ್ಮಾರಕಗಳನ್ನ ರಕ್ಷಣೆ ಮಾಡಿ ಮುಂದೆ ಕೊಂಡೊಯ್ದೇ ಇದ್ರೆ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳು ಅಥವಾ ಯುವ ಸಮೂಹ ದೃಶ್ಯಗಳನ್ನ ಚಿತ್ರಗಳಲ್ಲಿ ನೋಡ್ತಕ್ಕಂತಹ ಕಾಲ ಬಹಳ ದೂರ ಇಲ್ಲ. ಹಾಗಾಗಿ ಇಂತಹ ಪ್ರಾಚೀನ ಸ್ಮಾರಕಗಳನ್ನ ರಕ್ಷಣೆ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಮುಂದಿನ ಮತ್ತೊಂದು ಇಂತಹ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.